ಪೂಜ್ಯಾಯ ರಾಘವೇಂದ್ರಾಯ ಸತಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀನಲ್ಲವೇ ಪೂಜ್ಯಾಯ. ಅದಕ್ಕೆ ನನ್ನ ಮಗನೇ ಬಂದು ಅವನಷ್ಟಕ್ಕೆ ಅವನೇ ಹೈಯರ್ ಎಜುಕೇಶನ್ ಮಾಡಿ ಅಂತ ಬೇಡ್ಕೊಂತಾ ಇದೆ. ಅವನಷ್ಟಕ್ಕೆ ಅವನೇ ಬಂದ, ಹೈಯರ್ ಎಜುಕೇಶನ್ ಮಾಡ್ತೀನಿ ಅಂದ. ಅಮ್ಮ ಫಾರಿನ್ಗೆ ಹೋಗ್ತೀನಿ ಅಮ್ಮ ಅಂದ. ಅವಾಗ ರಾಯರನ್ನ ನೆನೆಸ್ಕೊಂಡೆ. ಧರ್ಮದ ಹರಿಕಾರ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಎಲ್ಲೋ ಒಂದು ಕಡೆ ನಮ್ಮ ಪ್ರಾರ್ಥನೆಯನ್ನು ಕೇಳುವ ಶಕ್ತಿ ಇದೆ ಎಂಬ ನಂಬಿಕೆಯೇ ನಮ್ಮನ್ನು ಬದುಕಿಸುತ್ತದೆ. ಆ ನಂಬಿಕೆಯ ಮತ್ತೊಂದು ಹೆಸರೇ ಶ್ರೀ ರಾಘವೇಂದ್ರ ತೀರ್ಥರು. ಹಾಯ್, ಎಲ್ರು ಹೇಗಿದ್ದೀರಾ? ನಾನು ಗೊತ್ತಲ್ಲ, ಮಂಜುಳಾ ಕ್ರಿಯೇಷನ್ಸ್ ಮತ್ತೆ ಮಂಜುಳಾ ಲೈಫ್ ಸ್ಟೈಲ್ ಅಲ್ಲಿ ಇರೋವಂಥವಳು. ಇವತ್ತು ನಾನು ಮಂಡ್ಯ ಹುಡುಗ ಧನುಷ್ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ ಚಾನಲ್ ಅಲ್ಲಿ. ಆಯ್ತಾ, ಇವತ್ತು ನಾವು ರಾಯರ ಮಠಕ್ಕೆ ಹೋಗ್ತಾ ಇದೀವಿ. ನಮಗೆ ಏನೋ ಒಂದು ಗುರುವಾರ ರಾಯರ ಮಠಕ್ಕೆ ಹೋಗ್ಬಿಟ್ಟು ಬಂದ್ರೆ ಸಮಾಧಾನ, ನೆಮ್ಮದಿ ಅಂತು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇವಾಗ ಆಷಾಢ ಮಾಸ ಶುರುವಾಗಿದೆ. ಅದರಲ್ಲಿ ನಾವು ಯಾವುದೇ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ದುಪ್ಪಟ್ಟಾಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಆಷಾಢ ಮಾಸದಲ್ಲಿ ತಾಯಿಗೆ ನಿಂಬೆಹಣ್ಣು ದೀಪ ಹಚ್ಚೋದಾಗ್ಲಿ, ರಾಯರಿಗೆ ಬೆಲ್ಲದ ದೀಪ ಹಚ್ಚೋದಾಗ್ಲಿ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ನಾವ್ ಏನಾರು ಸಂಕಲ್ಪ ಮಾಡ್ಕೊಂಡು ಇದನ್ನ ಹಚ್ಚಿದ್ರೆ ತುಂಬಾ ನೆಮ್ಮದಿ, ಶಾಂತಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಇವತ್ತು ಬನ್ನಿ, ರಾಯರ ಮಠದಲ್ಲಿ ಒಂದು ದರ್ಶನ ಕೊಡ್ತೀವಿ ನಿಮ್ಗೂನು. ಆಯ್ತಾ, ಯಾರ್ಯಾರು ಇನ್ನ ನಮ್ಮನ್ನ ಫಾಲೋ ಮಾಡ್ತಾ ಇಲ್ಲ, ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ. ನಮ್ಗೆ ಒಳ್ಳೇದಾಗ್ಲಿ ಅಂತ ಹರಿಸಿ. ಆಯ್ತಾ, ಬೆಲ್ಲ ದೀಪ ತೋರಿಸ್ತೀನಿ, ಬನ್ನಿ. Hey guys, welcome back to my new vlog. Guys, ಇವತ್ತಿನ ದಿನ ನಾನು ಕಂಟೆಂಟ್ನ ನಮ್ಮ ಅಮ್ಮ ಕೈಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ, ಇವತ್ತಿನ ದಿನ ವಿಡಿಯೋದಲ್ಲಿ ಒಬ್ಬ ಹೊಸ ವ್ಯಕ್ತಿ ಆ್ಯಡ್ ಆಗಿದ್ದಾರೆ. ಅದು ಬಂದು ಯಾರಂದ್ರೆ ನಮ್ಮ ಅಜ್ಜಿ. ಆ್ಯಂಡ್ ಅಜ್ಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಜೋರ ಮಾತಾಡ್ಬೇಕು. ಚೆನ್ನಾಗಿದ್ದೀನಿ. ಅಜ್ಜಿ ತುಂಬಾ ದಿನ ಆಗಿತ್ತು ನಮ್ಮ ಮನೆಗೆ ಬಂದು, ತಾತ ತೀರ್ಕೊಂಡ್ಮೇಲೆ. ಸೊ ಈಗ ಲೈಕ್ 2 years ಆಯ್ತು ತಾತ ತೀರ್ಕೊಂಡು. ಆ್ಯಂಡ್ ಅದಾದ್ಮೇಲೆ ಬಂದೇ ಇರಲಿಲ್ಲ. ಸೊ ಈಗ ಅಜ್ಜಿ ಬಂದಿದ್ದಾರೆ, ತುಂಬಾ ಖುಷಿ ಆಗ್ತಿದೆ ನಮಗೆ. ಸೊ ಇವತ್ತು ನೆನ್ನೆ ತಾನೇ ರೀಸೆಂಟ್ ಆಗಿ ಬಂದ್ರು. ಆ್ಯಂಡ್ ಇವತ್ತು ಗುರುವಾರ ಅಂತ ಮಠದ ಕಡೆ ನಾವು ಪ್ರಯಾಣ ಸಾಗಿಸ್ತಾ ಇದೀವಿ. ಆ್ಯಂಡ್ ಅಜ್ಜಿ, ನಿಮ್ಗೆ ಹೇಗೆ ಅನಿಸ್ತಿದೆ ಮಠಕ್ಕೆ ಹೋಗ್ತಾ ಇರೋದು? ತುಂಬಾ ಸಂತೋಷವಾಗಿದೆಯಪ್ಪ. ಆ್ಯಂಡ್ ಇಲ್ಲಿ ನೋಡಿ, ಇವತ್ತು ಬೆಲ್ಲ ದೀಪ ಹಚ್ಬೇಕು ಅಂತ ಅನ್ಕೊಂಡಿದೀವಿ ರಾಯರ್ಗೆ. ಅದಕ್ಕೆ ರೆಡಿ ಮಾಡ್ಕೊಂಡು ತಂದಿದ್ದೀವಿ. ಆ್ಯಂಡ್ ಬನ್ನಿ, ಯಾವ ಥರ ಇರುತ್ತೆ ಇವತ್ತಿನ ಡೇ. ಆ್ಯಂಡ್ ಬೆಳಗ್ಗೆಯಿಂದ ನಾನೇನು ಕಂಟೆಂಟ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಈಗ ನೈಟಲ್ಲಿ ಕಂಟೆಂಟ್ ಸ್ಟಾರ್ಟ್ ಮಾಡಿ ನಾಳೆಗೆ ಅಪ್ಲೋಡ್ ಮಾಡಲೇಬೇಕಲ್ಲ. ಸೊ ಎನಿವೆ, ಆ್ಯಂಡ್ ಬನ್ನಿ ಇವಾಗ ಮಠದ ಕಡೆ ಹೋಗೋಣ ಗಾಯ್ಸ್. ಆ್ಯಂಡ್ ನಾವು ರೀಸೆಂಟಾಗಿ ತಿರುಪತಿಗೆ ಹೋದಾಗ ಕರಂಗುಲಿ ಮಾಲ ತಗೊಂಡಿದ್ವು. ಸೊ ಇವತ್ತು ಅಮ್ಮ ದಿನ ವೇರ್ ಮಾಡಿದ್ದಾರೆ. ಬನ್ನಿ, ಅದ್ರದ್ದು ವಿಶೇಷತೆ ಏನಂತ ಕೇಳೋಣ. ಕರಂಗುಲಿ ಮಾಲೆ ಅಂತ, ಇದು ಕರಂಗುಲಿ ಮರ ಅಂತ ಬರುತ್ತೆ, ಅದರಿಂದ ಮಾಡಿರೋದು. ಇದನ್ನ ಹಾಕೊಂಡ್ರೆ ತುಂಬಾ ಶಾಂತಿ, ನೆಮ್ಮದಿ ಸಿಗುತ್ತೆ. ಮತ್ತೆ ಇದನ್ನ ಮಡಿಯಿಂದ ಹಾಕೋಬೇಕು. ಆಯ್ತಾ, ಸ್ನಾನ ಮಾಡ್ದಲೇ ಇರ್ಲಿ, ಮತ್ತೆ ಯಾರು ತೀರ್ಕೊಂಡಾಗ, ಮತ್ತೆ ಮನೇಲಿ ಏನಾದ್ರು ಸೂತ್ಕ ಇದ್ದಾಗ, ಹೆಣ್ಮಕ್ಳು ಸೂತ್ಕ ಇದ್ದಾಗ ಆ ಟೈಮಲ್ಲಿ ಹಾಕೊಳ್ಳೋ ಆಗಿಲ್ಲ ಇದನ್ನ. ಮತ್ತೆ ಮಟನ್ ಚಿಕನ್ ತಿಂದಾಗ ಹಾಕೊಳ್ಳೋ ಆಗಿಲ್ಲ. ನಮ್ಗೆ ಯಾವಾಗ ನಮ್ಗೆ ಮಡಿ ಅನ್ಸುತ್ತೆ ಅವಾಗ ಹಾಕೋಬೇಕು. ಮತ್ತೆ ಇದನ್ನ ಹಾಕೊಂಡ್ರೆ ಸ್ವಲ್ಪ ಮನ್ಸನ್ನು ಶಾಂತಿ ಸಿಗುತ್ತೆ. ನೀವೇನಾದ್ರು ತಗೋಬೇಕು ಅಂತ ಇದ್ರೆ ಇದೊಂದು ಸರ್ಟಿಫಿಕೇಟ್ ಎಲ್ಲ ನೋಡ್ಕೊಂಡು ತಗೊಳ್ಳಿ. ಮತ್ತೆ ತುಂಬಾ ಆನ್ಲೈನ್ ಅಲ್ಲಿ ಇದೆ ಅಂತ ತಗೊಳ್ಳೋದಲ್ಲ, ನೀವು ಕಣ್ಣಾರ ನೋಡಿ ಸರ್ಟಿಫಿಕೇಟ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಂಡು ತಗೊಳ್ಳಿ. ಆದ್ರೆ ಇದರಲ್ಲಿ ಡೂಪ್ಲಿಕೇಟ್ಗಳು ಬರುತ್ತೆ, ಮೋಸ ಹೋಗ್ಬೇಡಿ. ಆಯ್ತಾ, ಇದು ಚೆನ್ನಾಗಿದೆ. ನನಗೆ ಆರಾಮ್ ಅನ್ಸುತ್ತೆ. ಇದೇನಾರು ಹಾಕೊಂಡ್ರೆ ಸ್ವಲ್ಪ ಶಾಂತಿ ಅನ್ಸುತ್ತೆ ಮನ್ಸಿಗೆ. ಇಷ್ಟು ಹೇಳ್ತೀನಿ ಇದ್ರ ಬಗ್ಗೆ. ಆಯ್ತಾ. ಅಂಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ, ಅದನ್ನ ಹಾಕೊಂಡ್ರೆ ಮೈಂಡ್ ಫುಲ್ ಕಾಮ್ ಅನ್ಸುತ್ತೆ. ಏನೋ ಸ್ಟ್ರೆಸ್ ಜಾಸ್ತಿ ಆಗಿ, ಒತ್ತಡ ಜಾಸ್ತಿ ಆಗಿ, ಲೈಕ್ ಆ ಥರ ಏನಾರು ಇದ್ರೆ ಅದು ಹಾಕೊಂಡ್ರೆ ಕೂಲ್ ಆಗುತ್ತೆ ಮೈಂಡಲ್ಲಿ. ಏನೋ ಒಂಥರ ಎಲ್ಲೋ ಫ್ರಿಜರ್ ಕೂತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಟ್ರೈ ಮಾಡಿ ನೀವು. ಒಂದು ಲಾಗ್ ಸ್ಟಾರ್ಟ್ ಮಾಡ್ಬೇಕಂದಾಗ ಇಂಟ್ರೊಡಕ್ಷನ್ ವಿಡಿಯೋ ಅಂತ ಏನು ಸ್ಟಾರ್ಟಿಂಗಲ್ಲಿ ಬರುತ್ತೆ, ಆ ಇಂಟ್ರೊಡಕ್ಷನ್ ವಿಡಿಯೋ ಕೊಡೋಶಲ್ಲಿ ನೋಡಿ ಎಷ್ಟು ಬ್ಯೋತೋಗಿದ್ದೀನಿ ನಾನು. ಫುಲ್ ಸ್ವೆಟ್ ಆಗ್ಬಿಟ್ಟಿದೆ. ಏನಕ್ಕೆ ಅಂದರೆ ಇಂಟ್ರೊಡಕ್ಷನ್ ಅಲ್ಲೇ ಜಾಸ್ತಿ ಲೈಕ್ ಇನ್ಫಾರ್ಮೇಷನ್ ಹೇಳ್ಬೇಕಾಗಿರೋದು. ಯಾಕಂದ್ರೆ ಇಡೀ ವಿಡಿಯೋ ಪೂರ್ತಿ ಕೊನೆಗಂಟ ಇರಿಸ್ಕೋಬೇಕಂದ್ರೆ ಇಂಟ್ರೊಡಕ್ಷನ್ ಅಲ್ಲೇ ಮೇನ್ ಪಾಯಿಂಟ್ ಇರೋದು. ಸೊ ಇಂಟ್ರೊಡಕ್ಷನ್ ವಿಡಿಯೋ ಮಾಡೋಶಲ್ಲೇ ನಾನು ಸುಸ್ತಾಗ್ಬಿಟ್ಟೆ. ದೇವಸ್ಥಾನದ ಎಂಟ್ರೆನ್ಸ್ ನೋಡಿ ಈ ತರ ಕಾಣುತ್ತೆ. ತುಂಬಾ ಅಲಂಕರಿತವಾಗಿ ಕಾಣಿಸುತ್ತೆ. ಎದುರುಗಡೆ ರಾಯರಿದ್ದಾರೆ ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ತುಂಬಾ ಕಡೆ ಕೇಳಿರ್ತೀವಿ ರಾಯರಿದ್ದಾರೆ, ಎದುರ್ಕೋಬೇಡಿ ಅಂತ. ಸೊ ಅದೇ ತರ ರಾಯರಿದ್ದಾರೆ ಅನ್ನೋ ಎಚ್ಚರಿಕೆನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬನ್ನಿ ಈಗ ಒಳಗೆ ಎಂಟ್ರಿ ಕೊಡೋಣ. ಇಲ್ಲಿ ಫೋಟೋಗಳೆಲ್ಲ ಏನ್ ಫ್ರೇಮ್ ಹಾಕಿದ್ದಾರೆ. ಸೊ ಇಲ್ಲಿ ಬಂದು ರಾಯರು ಪೂರ್ವಾಶ್ರಮದ ಮಠದಲ್ಲಿ ಯಾವ ತರ ಇದ್ರು, ಅಂಡ್ ಅವರು ಪೀಠ ಅಲಂಕರಿತ ಆದ್ಮೇಲೆ ಯಾವ ತರ ಆಗಿದ್ದಾರೆ, ಅಂಡ್ ಮದುವೆ ಆದ್ಮೇಲೆ ಯಾವ ತರ ಮಾಡಿದ್ದಾರೆ. ಸೊ ಎಲ್ಲಾನು ಚಿತ್ರೀಕರಣ ಮಾಡಿ ಇಲ್ಲಿ ಫೋಟೋ ಹಾಕಿದ್ದಾರೆ. ಅಂಡ್ ಅಲ್ಲಿ ರಾಯರು ಅಭಿಷೇಕ ಮಾಡ್ತಿದ್ದಾರೆ. ಯಾರಿಗೆ? ಶ್ರೀಕೃಷ್ಣ ಅಲ್ಲ, ರಾಮರಿಗೆ, ಶ್ರೀಹರಿಗೆ ಅಭಿಷೇಕ ಮಾಡ್ತಿರ್ತಾರೆ, ಮೂಲ ರಾಮರಿಗೆ. ಗಾಯ್ಸ್, ಇಲ್ಲೇ ನೋಡ್ತಾ ಇದೀರಾ ನನ್ನ ಹಿಂದೆ, ಇದು ಭಜನೆ ಮಂಡಳಿ. ಏನಾದ್ರು ಸಮಾರಂಭ ಇಟ್ಕೊಂಡಾಗ ಅಥವಾ ಏನಾದ್ರು ಹಾಡು ಹೇಳೋ ಕಾರ್ಯಕ್ರಮ ಇಟ್ಕೊಂಡಾಗ ಈ ಸ್ಟೇಜ್ ಏನ್ ಕಾಣಿಸ್ತಿದೆ, ಇಲ್ಲಿ ಹಿಂದೆ ಸ್ಟೇಜ್ ಕಾಣಿಸ್ತಿದೆ, ಆ ಸ್ಟೇಜ್ ನಲ್ಲಿ ಲೈಕ್ ಆಡಿಯನ್ಸ್ ಅಲ್ಲ, ಇಲ್ಲ ಆಡಿಯನ್ಸ್ ಕೂತ್ಕೊಂಡು ಹಾಡು ಕೇಳ್ತಾ ಇರ್ತಾರೆ. ಸ್ಟೇಜ್ ಮೇಲೆ ಹಾಡು ಹೇಳೋರು ಹಾಡು ಹೇಳ್ತಾ ಇರ್ತಾರೆ. ಸೊ ಇದು ಒಂದು ಭಜನೆ ಮಂಡಳಿ ಹೇಗೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರತಿ ಗುರುವಾರ ಏನಾರು ಒಂದು ಸಮಾರಂಭ ಇಟ್ಕೊಂಡಿರ್ತಾರೆ, ಅಥವಾ ಆರಾಧನೆ ದಿನ ಏನಾರು ಇಟ್ಕೊಂಡಿರ್ತಾರೆ. ತುಂಬಾ ಸಕ್ಕದಾಗಿ ಮಾಡ್ತಾರೆ, ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಸೊ ಬರೋದಾದ್ರೆ ಆರಾಧನೆ ದಿನ ವಿಸಿಟ್ ಮಾಡಿ.
ದೇವಸ್ಥಾನದಲ್ಲಿ ಯೂನಿಕ್ನೆಸ್ ಏನಂದ್ರೆ ಇಲ್ಲಿ ರಾಯರ್ದು ಅಕ್ಷರ ಬರ್ತಿದ್ದಾರೆ. ಸೊ ಈ ಅಕ್ಷರನ ನಾವು ಕೈಯಲ್ಲಿ ಲೈಕ್ ಹಿಂಗ್ ಬರಿಬೋದು, ಈ ಅಕ್ಕಿ ಮೇಲೆಲ್ಲ ಬರಿತೀವಲ್ಲ ಆ ರೀತಿ ಬರಿಬೋದು. ಸೊ ರಾಯರ್ದು ಆಶೀರ್ವಾದ ನಮಗೆ ತಟ್ಟುತ್ತೆ ಅನ್ನೋ ಒಂದು ನಂಬಿಕೆ. ಅಂಡ್ ನಾನು ಬರಿಬೇಕೀಗ. ಇಲ್ಲೇನು ರಾಯರ್ದು ಇಷ್ಟು ದೊಡ್ಡ ಫ್ರೇಮ್ ಕಾಣಿಸ್ತಿದೆ. ಇದನ್ನ ಪೇಂಟಿಂಗ್ ಮಾಡಿರೋರು BKS ವರ್ಮಾ ಅನ್ನೋರು. ಅಂಡ್ ಅಲ್ಲಿ ಅವ್ರದ್ದು ಸಿಗ್ನೇಚರ್ ಹಾಕಿದ್ದಾರೆ. ಸೊ ಈ ಪದ್ಧತಿ ಏನಂದ್ರೆ, ಈ ದೇವಸ್ಥಾನದ ಪದ್ಧತಿ ಏನಂದ್ರೆ, ಇಲ್ಲಿ ನಾವು ಬಂದು ಈ ಫೋಟೋಗೆ ಲೈಕ್ ತಲೆ ಒಡ್ಡಿ ನಮಸ್ಕಾರ ಹಾಕ್ತಾರೆ, ಲೈಕ್ ರಾಯರ್ ಪಾದಕ್ಕೆ ನಮಸ್ಕಾರ ಹಾಕ್ತಾರೆ. ಸೊ ಅದು ಇಲ್ಲಿನ ಲೈಕ್ ನಂಬಿಕೆ ಆಗಿದೆ, ಸಂಪ್ರದಾಯ ಆಗಿದೆ. ಇಲ್ಲೇನ್ ಕಾಣಿಸ್ತಿದೆ, ಇದು ಪರಿಮಳ ಪ್ರಸಾದ, ರಾಯರ್ದು ಪರಿಮಳ ಪ್ರಸಾದ. ಸೊ ಇದು ನಿಮ್ಗೆ ಪ್ರತಿ ಗುರುವಾರದ್ದು ಈ ತರ ಸ್ಟಾಕ್ ಇರುತ್ತೆ. ಸೊ ಇಲ್ಲಿ ಮಾರ್ತಾ ಇರ್ತಾರೆ, ದೇವಸ್ಥಾನದ ಒಳಗಡೆನೆ ಸಿಗುತ್ತೆ, ರೈಟ್ ಸೈಡ್ ಅಲ್ಲಿ ಸಿಗುತ್ತೆ. ಸೊ ಇದನ್ನ ನೀವು ಪ್ರತಿ ಗುರುವಾರ ಇಲ್ಲಿ ಬೈ ಮಾಡಬಹುದು. ಅಂಡ್ ಏನಿಲ್ಲ, ಇದು ಲೈಕ್ ಮಂತ್ರಾಲಯದಲ್ಲಿ ಯಾವ ತರ ಪರಿಮಳ ಪ್ರಸಾದ ಸಿಗೋದು ಸೇಮ್ ಡಿಟ್ಟು ಅದೇ ಸಿಗುತ್ತಂತೆ, ಅದೇ ತರ ಮಾಡಿರ್ತಾರೆ. ಅಂಡ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ಸೊ ಬಂದವ್ರು ಇಲ್ಲಿ ಬೈ ಮಾಡಿ, ₹20 ಆಗಿರುತ್ತೆ ಅಷ್ಟೇ, ಕಮ್ಮಿ ರೇಟಲ್ಲೇ ಮಾರ್ತಿದ್ದಾರೆ. ಅಂಡ್ ನೋಡಿ ಇವ್ರು ಇರ್ತಾರೆ ಅಂಡ್ ಇವರು ಕೂಡ ಇರ್ತಾರೆ. ಇಲ್ಲೇ ನೋಡ್ತಾ ಇದೀರಾ ಕೃಷ್ಣನ್ ಪ್ರತಿಮೆ ಅಥವಾ ಕೃಷ್ಣನ್ ಫೋಟೋ ಫ್ರೇಮ್ ಏನ್ ಕಾಣಿಸ್ತಿದೆ. ಇದು ನೋಡಿ ಪ್ರತಿಯೊಂದನ್ನು ಬೀಡ್ಸ್ ಮೇಲೆ ಮಾಡಿದ್ದಾರೆ. ಇಲ್ಲಿ ನೋಡಿ ಪ್ರತಿಯೊಂದನ್ನು ಈ ಸ್ಯಾರಿಗೆ ಏನು ಬೀಡ್ಸ್ ಹಾಕ್ತಾರೋ ಅದರಲ್ಲೇ ಮೋಸ್ಟ್ಲಿ ಮಾಡಿರ್ಬೋದು. ಇಲ್ಲಿ ಮುತ್ತಿನ ಹಾರ ಮಾಡಿದ್ದಾರೆ, ಮುತ್ತಿನ ಹಾರದಲ್ಲಿ ಮಾಡಿದ್ದಾರೆ ಅಲಂಕಾರ. ಅಂಡ್ ಇಲ್ಲಿ ವೈಟ್ ಸ್ಟೋನ್ ಅಲ್ಲಿ ಏನೋ ಮಾಡಿದ್ದಾರೆ. ಪೂರ್ತಿ ಫ್ರೇಮ್ ಪೂರ್ತಿ ಅಲ್ಲೊಂದು ಡ್ರಾಯಿಂಗ್ ಪೇಂಟಿಂಗ್ ಏನೋ ಬಿಟ್ರೆ ಕಿರೀಟ, ಕೊಳಲು ಅಂಡ್ ಸರ ಎಲ್ಲ ಸೇರಿ ಬೀಡ್ಸ್ ಅಲ್ಲೇ ಫುಲ್ ಕವರ್ ಮಾಡಿದ್ದಾರೆ. ನೋಡಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಪೂಜ್ಯಾಯ ನೀನಲ್ಲವೇ ರಾಘವೇಂದ್ರಾಯ. ನಾನು ಬೇಡ್ಕೊಂತಿದ್ದೆ ರಾಯರ ಹತ್ರ, ಏನಂದ್ರೆ ನನ್ ಮಗ ಅವನಷ್ಟಕ್ಕೆ ಅವನೇ ಬಂದು ಹೈಯರ್ ಎಜುಕೇಶನ್ ಮಾಡ್ಲಿ ಅಂತ. ನಾನು ಎಜುಕೇಶನ್ಗೆ ತುಂಬಾ ಸ್ಕೋಪ್ ಕೊಡ್ತೀನಿ. ನಾನು ಲೆಕ್ಚರರ್ ಆಗಿದ್ದೆ, ಅದಕ್ಕೆ ನನ್ ಮಗನೇ ಬಂದು ಅವನಷ್ಟಕ್ಕೆ ಅವನೇ ಹೈಯರ್ ಎಜುಕೇಶನ್ ಮಾಡ್ಲಿ ಅಂತ ಬೇಡ್ಕೊಂತಾ ಇದ್ದೆ. ಅವನಷ್ಟಕ್ಕೆ ಅವನೇ ಬಂದ, ಹೈಯರ್ ಎಜುಕೇಶನ್ ಮಾಡ್ತೀನಿ ಇನ್ನ, ಅಮ್ಮ ಫಾರಿನ್ಗೆ ಹೋಗ್ತೀನಿ ಅಂದ. ಅವಾಗ ರಾಯರ್ನ ನೆನ್ಸ್ಕೊಂಡೆ. ದೇವ್ರು ಒಳ್ಳೇದ್ ಮಾಡಿದಾನೆ ನಿಮ್ಗೆ, ಅದು ಒಳ್ಳೇದಾಗ್ಲಿ. ಆಮೇಲೆ ಇನ್ನೊಂದೇನಂದ್ರೆ, ನಾನು 10-12 ವರ್ಷದಿಂದ ಹೋಗಿರ್ಲಿಲ್ಲ. ನನ್ನ ಕರ್ಸ್ಕೊಪ್ಪ ದಿಢೀರಾಗಿ ಹೋಗ್ಬಿಟ್ಟು ಬರ್ಬಿಟ್ಟು, ಅದಂತೂ ಎಲ್ಲಕ್ಕಿನ್ನ ಇಂಪಾರ್ಟೆಂಟ್. ಅದಕ್ಕೆ ಅನ್ಸ್ಕೊಂಡಿದೀನಿ. ಇವಾಗ ತಾನೇ ರಾಯರ್ನ ಕೇಳ್ಕೊಂಡಿದ್ದೆ, ಅವ್ರನ್ನ ಅವ್ರ ಗಂಡನ ಕರ್ಕೊಂಡು ಇಲ್ಲಿಗೂ ಬನ್ನಿ ಮಟ್ಟಕ್ಕೆ ಹೋಗಿದ್ದೆ. ಗೈಸ್ ಇವತ್ತು ಇವ್ರಿಗೆ ಅವ್ರು ಅನ್ಕೊಂಡಿದ್ದು ಒಳ್ಳೇದಾಗಿದೆ ಅಂತ ಕಲ್ಸಕ್ರೆ ಹಂಚ್ತಿದ್ದಾರೆ. ಬಾಕ್ಸ್ ಅಲ್ಲಿ ಇತ್ತು, ಎಲ್ರಿಗೂ ಹಂಚಿ ಈಗ ಖಾಲಿ ಮಾಡಿ ಚಿಕ್ಕದಾಗ ಒಂದು ಇಂಟ್ರೊಡಕ್ಷನ್ ಕೊಟ್ಟರು ರಾಯರ್ ಬಗ್ಗೆ. ಕೇಳಕ್ಕೆ ಸಖತ್ತಾಗಿತ್ತು. ಆ್ಯಂಡ್ ಇವ್ರವ್ರ ಮಗ ಸೊ MBA ಮುಗಿಸಿದಾರಂತೆ ಫಾರಿನಲ್ಲಿ. ಆ್ಯಂಡ್ ರಾಯರ್ ಪವಾಡ ಎಷ್ಟು ಹೇಳಿದ್ರು ಮುಗಿಯಲ್ಲ. ಸೊ ಅದರಲ್ಲಿ ಇದೊಂದು ಚಿಕ್ಕದು ಅಷ್ಟು. ಗೈಸ್ ಇದೇ ಮಠದಲ್ಲಿ ಶ್ರೀ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲೇ ಮುಂದಿನ ವಾರ ಶನಿವಾರದಂದು 25ನೇ ತಾರೀಕು ತಪ್ತ ಮುದ್ರಾಧಾರಣ ಮಾಡಲಿದ್ದಾರೆ. ಸೊ ನೀವೇನಾದರೂ ಇಂಟ್ರೆಸ್ಟ್ ಇದ್ರೆ ಬರ್ಬೋದು 7:30 ಸಮಯಕ್ಕೆ ಕರೆಕ್ಟಾಗಿ. ಬ್ಯಾನರ್ ನೋಡಿ ಓದ್ಕೊಳ್ಳಿ ಏನೇನಿದೆ ವಿಚಾರಣೆ ಅಂತ, ನಂಬರ್ ಇದೆ, ಕಾಲ್ ಮಾಡಿ. ಸೊ ಸುಬುಧ ತೀರ್ಥರು ಅಂದ್ರೆ ರಾಯರ ಮೂಲ ಮಠ ಏನಿದೆ ಅಲ್ಲಿ ಪೀಠಾಧೀಶರು ಏನಾಗಿದ್ದಾರೆ, ಸೊ ಅವ್ರು ಬರ್ತಿದ್ದಾರೆ. ನಿಮ್ಗೂ ಇಂಟ್ರೆಸ್ಟ್ ಇದ್ರೆ ಭೇಟಿ ನೀಡಿ. ಎಲ್ಲರಿಗೂ ಹೇಗಿತ್ತು ದೇವ್ರ ದರ್ಶನ ಅನ್ನೋದನ್ನ ಈ ಯೂಟ್ಯೂಬ್ ನಲ್ಲಿ ತೋರಿಸ್ತಾ ಇದೀವಿ, ಎಲ್ಲರೂ ಚೆಕ್ ಮಾಡಿ. ಮತ್ತೆ ಇನ್ನೊಂದು ರಾಯರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು. ಜಯನಗರ ಅಕ್ಕಪಕ್ಕ ಯಾರಾದ್ರೂ ಇದ್ರೆ ದಯವಿಟ್ಟು ದೇವಸ್ಥಾನ ಭೇಟಿ ಮಾಡಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಿ. ಮತ್ತೆ ನಾನು 9 ವಾರ ದೀಪಾಚರಣ ಅಂತ ಅನ್ಕೊಂಡಿದೀನಿ, ಇವತ್ತಿಂದ ಶುರು ಮಾಡಿದೀನಿ. ವಾರ ನಿಮ್ಗೆ ವಿಡಿಯೋ ಹಾಕ್ತೀನಿ ಆಯ್ತಾ, ಅದನ್ನೆಲ್ಲ ನೋಡ್ತಾ ಇರಿ. ಯಾರು ದರ್ಶನ ಮಾಡಕ್ ಆಗಿಲ್ಲ, ನಮ್ಮ ವಿಡಿಯೋ ಮುಖಾಂತರ ರಾಯರನ ಆಶೀರ್ವಾದನ ತಗೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಾವೇನಾದ್ರು ಅಂದ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಇಲ್ಲೊಬ್ರು ಭಕ್ತರು ಮಾತಾಡಿದ್ದಾರೆ. ಆ ರೆಕಾರ್ಡಿಂಗ್ ನಾನು ಯೂಟ್ಯೂಬ್ ನಲ್ಲಿ ಹಾಕ್ತಾ ಇದೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು. ರಾಯರ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಗೈಸ್ ರಾಯರ್ನ ಹೋಗ್ಲೋಕೆ ಒಂದಿಷ್ಟು ಪದಗಳು ಸಾಲಲ್ಲ, ತುಂಬಾನೇ ಇದೆ ರಾಯರ್ನ ಹೋಗ್ಲೋಕೆ. ಆ್ಯಂಡ್ ಅದರಲ್ಲಿ ಒಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವೇ ನೋಡಿ. ಸೊ ಇವತ್ತು ಮಠದಲ್ಲಿ ತುಂಬ ಒಳ್ಳೆ ಪಾಸಿಟಿವ್ ವೈಬ್ ಬಂತು. ಆ್ಯಂಡ್ ರಾಯರ್ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಅಮ್ಮನೂ ಚೆನ್ನಾಗಿ ಮಾತಾಡಿದ್ರು. ಸೊ ಮಠದಲ್ಲಿ ಎಲ್ಲರೂ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಮ್ಯಾನೇಜರ್ ಕರೆದು ನನಗೆ ವ್ಲಾಗ್ ಮಾಡ್ತಿರೋದಕ್ಕೆ ಒಂದೊಳ್ಳೆ ಕೃತಜ್ಞತೆ ತೋರಿಸಿದ್ರು. ಆ್ಯಂಡ್ ಸೊ ವಾರನೂ ಬರ್ತೀವಿ. ಆ್ಯಂಡ್ 25th ಮುದ್ರಾಧಾರಣೆ ಇದೆ. ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಪರ್ಸನ್ಸ್ ಆಗಿದ್ರೆ ಆ ಮುದ್ರಾಧಾರಣೆ ಹೋಗಿ ಮಾಡಿಸ್ಕೊಡಿ. ನಾನು ಬರ್ತಾಯಿದ್ದೀನಿ, ನಾನು ಹೋಗ್ತೀನಿ ಅವತ್ತು. ಸೊ ಅವತ್ತಿನ ವ್ಲಾಗ್ನ ಬಿಡ್ತೀನಿ ನಾನು. ಆ್ಯಂಡ್ ಬನ್ನಿ ಹೋಣ. ಗಾಯ್ಸ್ ಹೋದ ವಾರದ ರೀತಿನೇ ಇವತ್ತು ಕೂಡ ರಾಯರ್ ಮೇಲೆ ಇರೋ ಹೂವಿನ ಪ್ರಸಾದ ಸಿಕ್ತು. ಆ್ಯಂಡ್ ಅದನ್ನು ಅಜ್ಜಿ ಹಿಡ್ಕೊಂಡು ಕೂತಿದ್ದಾರೆ ನೋಡಿ. ಇವತ್ತು ಕೂಡ ಪರಿಮಳ ಪ್ರಸಾದ ಸಿಕ್ಕಿದೆ ನೋಡಿ, ಇದನ್ನು ತಿಂತಾ ಇದ್ದೀನಿ. ಅಮ್ಮ ಶಾಂತಾಂಟಿಗೆ ತಿಕ್ಕಿದ್ರಾ? ಪರಿಮಳ ಪ್ರಸಾದ ತಿಂತಾ ಇದೀನಿ ನೋಡಿ. ದೇವ್ರ ದರ್ಶನ ಎಲ್ಲ ನೀಟಾಗಾಯ್ತು. ಈಗ ಬನ್ನಿ, ಅಜ್ಜಿ ಇವತ್ತು ಫಸ್ಟ್ ಟೈಮ್ ಮಠಕ್ಕೆ ಬಂದಿರೋದು. ಸೊ ಈ ಮಠ ಯಾವ ಥರ, ಅವಾಗ ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅವ್ರಿಗೆ ಯಾವ ಥರ ಅನುಭವ ಆಯಿತು ಅಂತ ಕೇಳೋಣ. ಹೇಳಿ
ನಾನು ಈಗ ಒಂದು ತಿಂಗಳಿಂದ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಅಲ್ಲಿ ಕರೆಕ್ಟಾಗಿ ನನಗೆ ದೇವ್ರ ದರ್ಶನ ಮಾಡೋಕ್ಕೆ ಅವಕಾಶನೇ ಆಗಲಿಲ್ಲ. ತುಂಬ ಜನ ರಶ್ ಇತ್ತು. 10 ಗಂಟೆಲಿ ಹೋಗಿ ಕ್ಯೂ ನಿಂತಿದ್ದಕ್ಕೆ 1:30ಕ್ಕೆ ನಾನು ದೇವ್ರ ದರ್ಶನ ಮಾಡಿದೆ. ಆದ್ರೂ ನನಗೆ ನೆಮ್ಮದಿನೇ ಆಗಲಿಲ್ಲ, ದೇವ್ರ ದರ್ಶನ ಮಾಡೋಕ್ಕೆ ಸರಿಯಾಗಿ ಆಗಲಿಲ್ವಲ್ಲ ಅಂತ ಮನ್ಸಿಗೆ ನೋವಾಗಿತ್ತು. ಆದರೆ ಇವತ್ತು ಹೋಗಿದ್ದಕ್ಕೆ ನನಗೆ ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು, ಚೆನ್ನಾಗಿ ದೇವ್ರ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಗೈಸ್, ಇವತ್ತು ಮಠದಲ್ಲಿ ಬೆಲ್ಲದ ದೀಪ ಹಚ್ಬೇಕಾದ್ರೇನೋ ಅಮ್ಮಗೆ ಏನೋ ಒಂದು ಅನುಭವ ಆಯ್ತಂತೆ. ಕೇಳಿಸ್ಕೊಳ್ಳಿ, ಅವರೇ ಹೇಳ್ತಿದ್ದಾರೆ. ಹೇಳಿ. ನೋಡಿ, ನಾನು ಮಠಕ್ಕೆ ಹೋದಾಗ ಅಂದರೆ ಇನ್ನೊಂದು ಏನು ಗೊತ್ತಾ, ನಾನು ಬೆಲ್ಲದ ದೀಪ ಹಚ್ಚುತ್ತಾ ಇರೋದು ಇದೇ ಸ್ಟಾರ್ಟಿಂಗು. ಮತ್ತು ನಾನು ಯಾವತ್ತೂ ಹಚ್ಚಿಲ್ಲ. ನನಗೆ ಹಚ್ಚಬೇಕು ಅಂತ ಏನೋ ಒಂದು ಸಂಕಲ್ಪ ಮಾಡ್ಕೊಂಡಾಗ ನನಗೇನೋ ಅದು ಅನುಭವ ಆಯಿತು, ನನಗೆ ಹಚ್ಚಬೇಕು ಅನ್ನಿಸ್ತು. ನಾನು ಅದಕ್ಕಾಗಿ ಬಂದೆ. ಅಲ್ಲಿ ಹೋಗಿ ನಾನು ಎಲ್ಲಿ ದೀಪ ಹಚ್ಚಬೇಕು, ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ಏನು ಮಾಡೋದಪ್ಪ, ಯಾರಂಗೆ ಕೇಳೋದಪ್ಪ ಅಂತ ನಿಂತಿರ್ಬೇಕಾಡೆ ಸಡನ್ಲಿ ಒಂದು ಹುಡುಗಿ ಬಂದು, ಅದು ಎಲ್ಲಿಂದ ಬಂದ್ಲು, ಅವಳು ಹೆಂಗೆ ಹೋದ್ಲು ಅಂತಲೇ ನನಗೆ ಗೊತ್ತಿಲ್ಲ. ಆ ಥರ ಕಣ್ಣಿಗೆ ಮರೆಯಾಗಿ ಬಂದೇ ಸಡನ್ನಾಗಿ ಟರ್ನ್ ಆದರು. ಏನಾಯಿತು ಗೊತ್ತಾ, ಅವ್ರು ಬಂದು ಇಲ್ಲಿ ದೀಪ ಹಚ್ಚಿ ದೇವ್ರಿಗೆ ಆರತಿ ಮಾಡಿ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ತುಳಸಿ ಗಿಡದ ಹತ್ರ ಇಡಿ ಅಂತ ಅವರೇ ಬಂದು ಹೇಳಿದ್ರು. ಅದು ನನ್ನ ಮನ್ಸನ್ನು ಮಾತ್ರ ಹೆಂಗೆ ಕೇಳಿಸ್ಕೊಂಡ್ರು ಮಾಡಿದ್ರು ಅನ್ನೋದು ನನಗೆ ಒಂಚೂರು ಗೊತ್ತಿಲ್ಲ. ರಾಯರಿದ್ದಾರೆ ತಾನೇ, ನಿಮ್ಗೆ ಏನಾದ್ರು ಅನುಭವ ಆಗಿದೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಅಷ್ಟೇ ನಾನು ಹೇಳಕ್ಕೆ ಬರೋದು. ದೇವರೇ ನಮ್ಮಲ್ಲಿ ಏನು ಅಂದರೆ, ನಾವು ದೇವ್ರನ್ನ ನಂಬಿಟ್ರೆ ಅದು ಎಲ್ಲೂ ಮರಗೂ ತೊಗೊಂಡೋಗ್ತದೋ ನಮ್ಗೆ ಗೊತ್ತಿಲ್ಲ. ನಮಗಂತೂ ರಾಯರಿದ್ದಾರೆ. ನಿಮ್ಗಳಿಗೆ पूज्याय राघवेन्द्राय सत्यधर्मारताय च भजतां कल्पवृक्षाय नमतां कामधेनवे।